ಇಲ್ಲಿ ಬಳಸಿರುವ ಉದ್ದೇಶ ಅಂದರೆ ಸಾಮಾನ್ಯವಾಗಿ ತುಂಬಾ ಅರ್ಥ ಆಗುತ್ತೆ. All our spiritual activities or whatever religious activities is separated. Now to summarize, we have to remember one secret here. If you attentively listen, the inner core meaning of these shlokas in the 4th chapter, almost we are coming to the end. ಈ ಕೊನೆ ಭಾಗದ 4ನೇ ಅಧ್ಯಾಯದ ಶ್ಲೋಕಗಳಲ್ಲಿ ಯಜ್ಞದ ಹೆಸರು ತಗೊಂಡು ಭಗವಂತ ಏನ್ ಹೇಳ್ತಾ ಇದ್ದಾನೆ ನಮಗೆ ಅನ್ನೋದು ಮುಖ್ಯ. ಪರಮಾತ್ಮ ಏನ್ ಹೇಳ್ತಾ ಇದ್ದ ಆತನ ನಿರ್ದೇಶನ ಯಾವ ಕಡೆ ಯಾವ ದಿಕ್ಕಿಗಿದೆ ಅನ್ನೋದು ತಿಳ್ಕೊಳ್ಳೋದು ಮುಖ್ಯ ಆಗುತ್ತೆ ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ರು. Our Gurudev used to hint on these small things, subtle things. Now, two things are there. When we perform certain religious activity or spiritual activity, ವೇದೋಕ್ತ ವಿಹಿತವಾದ ಕರ್ಮಗಳನ್ನ ಭಗವಂತನ ಪ್ರೀತಿಗೋಸ್ಕರ ನಾವೇನು ಮಾಡ್ತೇವೆ, 2 ಥರದಲ್ಲಿ ಮಾಡ್ತೇವೆ. ಒಂದು, ನಮ್ಮಲ್ಲಿ ಕೆಲವು ಸಂಕಲ್ಪ ಇಟ್ಕೊಂಡು ಮಾಡ್ತೇವೆ. ಎಲ್ಲ ರೀತಿಯ ಸಂಕಲ್ಪಗಳು ಇರುತ್ತೆ. ಯಾವುದೇ ಒಂದು ಕರ್ಮವನ್ನು ಮಾಡ್ತಾ ಇರಬೇಕಾದ್ರೆ, ಕರ್ಮ ಅಂದ್ರೆ ಇಲ್ಲಿ ಧಾರ್ಮಿಕ ಕ್ರಿಯೆಗಳು ಅಥವಾ ಸಾಮಾಜಿಕ ಕ್ರಿಯೆಗಳು ಅದು ಬರುತ್ತೆ. ನಮ್ಮಲ್ಲಿ ಒಂದು ಸಂಕಲ್ಪ ಏನಂದ್ರೆ ಒಳ್ಳೇದಾಗ್ಲಿ, ಜನಗಳಿಗೆ ಒಳ್ಳೇದಾಗ್ಲಿ ಅಥವಾ ಲೋಕಕ್ಕೆ ಒಳ್ಳೇದಾಗ್ಲಿ ಅನ್ನೋದು ಒಂದು ಸಂಕಲ್ಪ. ಆದರೆ ನನಗೆ, ನನ್ನ ಮಕ್ಕಳಿಗೆ, ಬಂಧು ಬಾಂಧವರಿಗೆ ಒಳ್ಳೇದಾಗ್ಲಿ ಅನ್ನೋದು ಮತ್ತೊಂದು ಭಾವ ಇರುತ್ತೆ. ಈ ಜನ್ಮದಲ್ಲಿ ನಮಗೆ ಒಳ್ಳೇದಾಗಬೇಕು ಅನ್ನೋದು ಮತ್ತೊಂದು ಭಾವ ಇರುತ್ತೆ. As long as we are alive in this birth, let there be good things accrued to us or to me or to my family members. This is the innate desire. So when we perform activities with such desires, according to Shastras and holy scriptures, they are called ಕಾಮ್ಯ ಕರ್ಮಾಸ್. ಅಂತಹ ಯಜ್ಞಗಳು, ಅಂತಹ ಕರ್ಮಗಳು ಕಾಮ್ಯ ಕರ್ಮಗಳು. ಅದರಿಂದ ನಮಗೆ ಫಲ ಸಿಗುತ್ತೆ. ಈ ಜನ್ಮದಲ್ಲಿ ಸಿಗಬಹುದು ಅಥವಾ ಮರಣಾನಂತರ ಸ್ವರ್ಗ ಪ್ರಾಪ್ತಿಯಾಗಬಹುದು. ಈ ಜನ್ಮದಲ್ಲಾಗಲಿ ಮರಣಾನಂತರದ ಮುಂದಿನ ಪ್ರಯಾಣದಲ್ಲಾಗಲಿ ಸದ್ಗತಿ ಸಿಗಬಹುದು. ಇದು ಒಂದು ಅದಕ್ಕೆ ಉತ್ತರ. ಯಾಕೆ ನಾವು ಕರ್ಮಗಳನ್ನು ಮಾಡ್ತೇವೆ? ಒಳ್ಳೆಯದಾಗಲಿ, ನಮಗೆ ಅಭ್ಯುದಯ ಉಂಟಾಗಲಿ, ಶ್ರೇಯಸ್ಸುಂಟಾಗಲಿ ಅನ್ನೋ ದೃಷ್ಟಿಯಿಂದ. ಸೊ ವೆನ್ ವಿ ಕಂಡಕ್ಟ್ ಕಾಮ್ಯ ಕರ್ಮಾಸ್ with the intention, these are all good intentions, nothing wrong in that. So we get the similar rewards in this birth, or after death we may enter into heaven, or in different stages in or dimensions where you enjoy for n number of years, infinite number of years in after the death. So common word heaven. ಸ್ವರ್ಗ ಪ್ರಾಪ್ತಿ, ಸುಖ ಸಂತೋಷದಿಂದ ಅಲ್ಲಿ ಜೀವನ, ನಂತರ ಮತ್ತೆ ಭೂಮಿಗೆ ಮರಳಿ ಮತ್ತೆ ಪುನರ್ಜನ್ಮ. ಸೊ ವಿ ಮೇ ಎಂಡ್ ಅಪ್ ಅಗೈನ್ ಕಮಿಂಗ್ ಬ್ಯಾಕ್ ಅಂಡ್ ಟೇಕಿಂಗ್ ನ್ಯೂ ಬರ್ತ್, ಕಂಟಿನ್ಯೂಯಿಂಗ್ ದ ಸೇಮ್ ಆಕ್ಟಿವಿಟಿ. ಆಲ್ವೇಸ್ ಇಟ್ ಇಸ್, ನಮ್ಮ ಗುರುದೇವರು ಹೇಳ್ತಾ ಇದ್ದಾಗ ಸೋಪಾನ ಕ್ರಮ. ಇಟ್ ಇಸ್ ಲೈಕ್ ಎ ಸ್ಟೆಪ್ ವೈಸ್ ಸ್ಪಿರಿಚುವಲ್ ಆಕ್ಟಿವಿಟೀಸ್. ವಾಟ್ ವಿ ಡೂ ಇನ್ ದಿಸ್ ಬರ್ತ್, ಅಗೈನ್ ವಿ ಕಂಟಿನ್ಯೂ ಇನ್ ಎ ಮಚ್ ಬೆಟರ್ ವೇ ಇನ್ ದ ನೆಕ್ಸ್ಟ್ ಬರ್ತ್. Climbing like one step after one step, one step after one step. ಸೋಪಾನ ಕ್ರಮದಲ್ಲಿ ಆಧ್ಯಾತ್ಮದ ಉನ್ನತಿಗೋಸ್ಕರ ಪ್ರತಿ ಜೀವಿಯು ಕಾಮ್ಯ ಕರ್ಮಗಳ ಮೂಲಕ ಒಳ್ಳೆಯ ಗತಿಯನ್ನು ಹೊಂದಿ ಸದ್ಗತಿಯನ್ನು ಪಡೆದು ಸ್ವರ್ಗವಾಸವನ್ನು ಮುಗಿಸಿ ಭೂಮಿಗೆ ಮರಳಿ ಮತ್ತೆ ಮತ್ತೆ ಜನ್ಮ, ಉತ್ತಮ ಗತಿಯಲ್ಲಿ ಜನ್ಮ, ಉತ್ತಮ ಯೋನಿಯಲ್ಲಿ ಜನ್ಮ. ಇದು ಒಂದು ಭಾಗ. ದಿಸ್ ಈಸ್ ಒನ್ ವೇ. When the same yajna, same activity is what Lord calls as a yajna. ಯಜ್ಞ ಭಾವದಲ್ಲಿ ನಮ್ಮ ಕರ್ಮಗಳನ್ನ, ವೇದೋಕ್ತ ವಿಹಿತವಾದಂತಹ ಕರ್ಮಗಳನ್ನ, ಶಾಸ್ತ್ರಕ್ಕೆ ಅನುಗುಣವಾಗಿ ಸಮ್ಮತವಾಗಿರ್ತಕ್ಕಂಥ ಕರ್ಮಗಳನ್ನ ಯಾವುದೇ ಆಸೆ ಇಲ್ಲದೆ ಮಾಡೋದಾದ್ರೆ, ಫಲಾಪೇಕ್ಷೆ ಇಲ್ಲದೆ ಮಾಡೋದಾದ್ರೆ, ಕೇವಲ ಭಗವಂತನಿಗೋಸ್ಕರ ಮಾಡ್ತಾ ಇದ್ದೇವೆ. So when the same yajnas, karmas, when we perform
with the sole intention that we are not interested in the reward, the result. We are only interested in performing with open heart, with a clean heart. ಶುದ್ಧವಾದ ಮನಸ್ಸಿನಿಂದ ಕೇವಲ ಭಗವಂತನಿಗೋಸ್ಕರ ಏನು ನಾವು ಆತನನ್ನೇ ಗುರಿಯಾಗಿಟ್ಟುಕೊಂಡು ಭಗವಂತನಿಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಪದೇ ಪದೇ ಈ ಶಬ್ದಗಳು ಬರುತ್ತೆ, ಆಚಾರ್ಯರ ವ್ಯಾಖ್ಯಾನದಲ್ಲಿ ಬರುತ್ತೆ. ಕೇವಲ ಈಶ್ವರ ಪ್ರೀತ್ಯರ್ಥಂ, ಪರಮಾತ್ಮನ ತೃಪ್ತಿಗೋಸ್ಕರ, ಪರಮಾತ್ಮನ ಸಂತೃಪ್ತಿಗೋಸ್ಕರ ನಾವು ಮಾಡ್ತಾ ಇದ್ದೇವೆ ಅನ್ನೋ ಭಾವದಿಂದ, ಇದರಿಂದ ನನಗೆ ಒಳ್ಳೆಯದಾಗತ್ತೋ ಕೆಟ್ಟದಾಗುತ್ತೋ ಅನ್ನೋ ಭಾವವನ್ನು ಬಿಟ್ಟು ಕರ್ಮಗಳನ್ನ ಫಲಾಪೇಕ್ಷೆ ಇಲ್ಲದೆ ಅಂದ್ರೆ ಅರ್ಥ ನಮ್ಮ ಗುರುಗಳು ಯಾವಾಗಲೂ ಇದನ್ನ ಹೇಳ್ತಾರೆ. ಆಸೆ ಇಲ್ಲದೆ ಮಾಡತಕ್ಕಂಥದ್ದು, ಸಂಕಲ್ಪ ಇಲ್ಲದೆ ಮಾಡತಕ್ಕಂಥದ್ದು ಅದೇ ಕರ್ಮಗಳು. ಅದೇ ಯಜ್ಞ ಭಾವದಲ್ಲಿ ಮಾಡೋದಾದ್ರೆ ಸಂಕಲ್ಪ ರಹಿತವಾಗುತ್ತೆ. ಆಗೇನಾಗುತ್ತೆ, ಮನಸ್ಸು ಪರಿಶುದ್ಧಿ ಆಗ್ತಾ ಆಗ್ತಾ ಯಾವುದೇ ಆಸೆ ಇಲ್ಲದೆ ವಾಸನೆಗಳೆಲ್ಲ ಕಡಿಮೆಯಾಗಿ ಈ ಜೀವನದಲ್ಲಿಯೇ ಪರಮಶಾಂತಿಯನ್ನು ಹೊಂದಬಹುದು, ಪರಮ ಪದವನ್ನು ಹೊಂದಬಹುದು, ಜೀವನ್ಮುಕ್ತತೆಯನ್ನು ಗಳಿಸಬಹುದು. ಅಂದ್ರೆ ಈ ಜೀವನದಲ್ಲಿಯೇ ದೇಹ ಬಿಡುವ ಮೊದಲೇ ಜ್ಞಾನವನ್ನು ಹೊಂದಬಹುದು. ಈ ಕರ್ಮಗಳ ಮೂಲಕ ಮನಸ್ಸು ಪರಿಶುದ್ಧವಾಗ್ತಾ ಆಗ್ತಾ ಆಗ್ತಾ ಯಾವ ಕ್ಷಣದಲ್ಲಿ ಅದು ಸಂಪೂರ್ಣವಾಗಿ ಸತ್ವಗುಣವನ್ನು ಮೀರಿ ವಿಶುದ್ಧ ಸತ್ವ ಸ್ಥಿತಿಯಲ್ಲಿ ಹೋದಾಗ ಎಲ್ಲ ಆಸೆಗಳು ಹೊರಟೋಗಿದೆ, ನಿರ್ದ್ವಂದ್ವನಾಗಿದ್ದಾನೆ, ನಿರ್ಮೋಹಿಯಾಗಿದ್ದಾನೆ ಅನ್ನೋ ಸ್ಥಿತಿಗೆ ಮನುಷ್ಯ ತಲುಪಿದರೆ, ದ್ವಂದ್ವಾತೀತ ಸ್ಥಿತಿ, ಬಿಯಾಂಡ್ ಆಲ್ ಎಕ್ಸ್ಪೆಕ್ಟೇಷನ್ ಡಿಸೈರ್ಸ್, ಆತ ಎಂಥ ಮನುಷ್ಯ ಆಗಿಬಿಡ್ತಾನೆ ಅಂದ್ರೆ ವೀತರಾಗ ಭಯ ಕ್ರೋಧ, ಹಿಂದೆ ಭಗವಂತ ಹೇಳಿರುವ ಶಬ್ದಗಳೇ ಇದು. ರಾಗ ಭಯ ಕ್ರೋಧಗಳಿಂದ ಬಿಡುಗಡೆ ಹೊಂದಿರತಕ್ಕಂಥವನು, ವಿಮತ್ಸರ ಅಸೂಯೆ ಇಲ್ಲದೆ ಇರತಕ್ಕಂಥವನು, ಪರಿಶುದ್ಧ ಹೃದಯದವನು. ಆ ಒಂದು ಮಟ್ಟಕ್ಕೆ ಬಂದ್ಬಿಟ್ರೆ ಅವನಿಗೆ ಈ ಜನ್ಮದಲ್ಲಿಯೇ ಜ್ಞಾನೋತ್ಪತ್ತಿ. ಯಾವಾಗ ಕರ್ಮಗಳನ್ನ ನಿಷ್ಕಾಮ ಭಾವದಿಂದ ಪರಮೇಶ್ವರನಿಗೋಸ್ಕರ ಮಾಡ್ತಾ ಇದ್ದೇನೆ ಅಂತ ಮಾಡಿದ್ರು, ಈ ಜನ್ಮದಲ್ಲಿ ಅವನಿಗೆ ಮುಕ್ತಿ ಅಂತಂದ್ರೆ ಬದುಕಿರುವಾಗಲೇ ಆತ ಮುಕ್ತಿಯನ್ನ, ಜೀವನ್ಮುಕ್ತಿಯನ್ನ ಹೊಂದಬಹುದು. ಅಥವಾ ದೇಹ ಬಿಡುವ ಸಮಯದಲ್ಲಿ, ಶರೀರಪಾತ ಸಮಯದಲ್ಲಿ, if not while living itself, even at the last moment when the death captures the body, when the death occurs at that moment, that is called videha mukti. ಅದು ಒಂದು ವೇಳೆ ಆಗದೆ ಇದ್ರೆ ಮುಂದಿನ ಒಂದು ಜನ್ಮ ಕರ್ಮಶೇಷ ಇರೋದ್ರಿಂದ ಬರಬಹುದು. ಆ ಮುಂದಿನ ಜನ್ಮದಲ್ಲಿ ಅವನಿಗೆ ಮುಕ್ತಿ ಆಗೋದು ಶತಸಿದ್ಧ ಅನ್ನೋದು ಇದು ಒಳಭಾವ. ಆ ದೃಷ್ಟಿಯಿಂದ ಯಜ್ಞ ಶಬ್ದವನ್ನು ಭಗವಂತ ಬಳಸ್ತಾರೆ. ನಮ್ಮ ಯಾವ ಭಾವನೆಯಿಂದ ಮಾಡ್ತೇವೆ ಕರ್ಮಗಳನ್ನ, ಆಗ ಅದು ಯಜ್ಞ ರೂಪವನ್ನು ಪಡ್ಕೊಳ್ಳುತ್ತೆ. ಭಗವಂತ ಇಲ್ಲಿ ಮುಖ್ಯವಾಗಿ ಹೇಳಿರ್ತಕ್ಕಂಥದ್ದು ಯಾವುದು? ಒಂದು ದ್ರವ್ಯ ಯಜ್ಞ, ಒಂದು ಪ್ರಾಣಾಯಾಮ ಯಜ್ಞ, ಒಂದು ತಪೋಯಜ್ಞ, ಒಂದು ಸ್ವಾಧ್ಯಾಯ ಯಜ್ಞ, ಇವೆಲ್ಲವನ್ನು ಹೇಳಿದ್ದಾರೆ ಭಗವಂತ. Our Gurudev has made this point very clear. Now the point is, in the next coming shlokas, Lord makes it further clear. Dravya yajna, last time it was told, by spending our money for good deeds, religious deeds, pilgrimage, whatever it is, entering, offering money to needy people, ನಮ್ಮಲ್ಲಿರ್ತಕ್ಕಂತಹ ಹಣವನ್ನ ಭಗವಂತ ಕೊಟ್ಟಿದ್ದಾನೆ, ಸದುಪಯೋಗ ಮಾಡೋಣ, ಸಮಾಜಕ್ಕೆ ನೀಡೋಣ ಅನ್ನೋ ದೃಷ್ಟಿಯಿಂದ ಆಸ್ಪತ್ರೆ ಕಟ್ಟಿಸೋದಾಗ್ಲಿ, ಶಾಲೆಗಳನ್ನು ಕಟ್ಟಿಸೋದಾಗ್ಲಿ, ಮತ್ತೊಬ್ಬರಿಗೆ ಸಹಾಯ, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡೋದಾಗ್ಲಿ, ತೀರ್ಥ ಕ್ಷೇತ್ರಗಳಿಗೆ ಹೋಗೋದಾಗ್ಲಿ, ಅಲ್ಲಿ ಪುರೋಹಿತರಿಗೆ ದಕ್ಷಿಣೆ ಕೊಡೋದಾಗ್ಲಿ, ಪರಮಾತ್ಮನಿಗೆ ಅಂತ ದೇವಸ್ಥಾನಗಳಲ್ಲಿ ಹುಂಡಿಯಲ್ಲಿ ಹಣ ಹಾಕೋದಾಗ್ಲಿ, ಇವೆಲ್ಲವೂ ಒಂದು ರೀತಿ ದ್ರವ್ಯಯಜ್ಞ. ದ್ರವ್ಯಯಜ್ಞ ಅಂದ್ರೆ ಹೆಲ್ಪಿಂಗ್ ಅದರ್ಸ್ ವಿತ್ ದಿ ಹೆಲ್ಪ್ ಆಫ್ ದ ಮನಿ ಯು ಹ್ಯಾವ್ ಗಾಟ್. ತೀರ್ಥಯಾತ್ರೆ ಮಾಡ್ತಾ ಹೋಗೋದು ದ್ರವ್ಯಯಜ್ಞದಲ್ಲೇ ಬರುತ್ತೆ. ಸ್ವಾಧ್ಯಾಯ ಯಜ್ಞ, ಪರಮಾತ್ಮನೇ ಹೇಳಿರೋ ಶಬ್ದಗಳು, ಸ್ವಾಧ್ಯಾಯ ಜ್ಞಾನ ಯಜ್ಞ. ವಾಟ್ ಡಸ್ ಇಟ್ ಮೀನ್? ರೀಡಿಂಗ್ ಅವರ್ ಸೆಲ್ಸ್ ಹೋಲಿ ಸ್ಕ್ರಿಪ್ಚರ್ಸ್. In our country, it is a very common thing. Most of the people in the religious atmosphere, people who are spiritually molded, innate development is there in their mind. The desire comes as a ದೈವ ಸಂಕಲ್ಪ, ಭಗವಂತನಿಂದನೇ ಉತ್ಪತ್ತಿ ಆಗಿರತಕ್ಕಂಥ ಒಂದು ಮನೋಸ್ಥಿತಿ. ಏನು ಅಂದ್ರೆ
ನಾವು ಪರಮಾತ್ಮನಿಗೆ ಸಂಬಂಧಪಟ್ಟಂತ ಆಧ್ಯಾತ್ಮ ಗ್ರಂಥಗಳನ್ನು ಓದಬೇಕು. ತಾನಾಗೆ ಬರೋದು, ಇನ್ನೊಬ್ರು ಹೇಳಿ ಬರೋದಲ್ಲ. ಸೊ ಯು ಸ್ಟಾರ್ಟ್ ವಿಥೌಟ್ ಎನಿಬಡಿ ಪ್ರಾಡಿಂಗ್ ಯು, ಯುವರ್ ಸೆಲ್ಫ್, ರೀಡಿಂಗ್ ಭಗವದ್ಗೀತಾ, ರೀಡಿಂಗ್ ರಾಮಾಯಣ ಆರ್ ಭಾಗವತ ಆರ್ ಅಧ್ಯಾತ್ಮ ರಾಮಾಯಣ ಆರ್ ಎನಿ ಆಫ್ ದ ಪುರಾಣಸ್ ಲೈಕ್ ಶಿವ ಪುರಾಣ, ವಿಷ್ಣು ಪುರಾಣ, ಮತ್ಸ್ಯ ಪುರಾಣ, ಪದ್ಮ ಪುರಾಣ, any of the Puranas, or reading books written by great people, Siddha Purusha, Mahapurushas, Acharyas. Acharya Shankara has written number of granthas. The famous among them is Viveka Chudamani. Reading Viveka Chudamani is Swadhyaya, or the other written by him granthas, Upadesha Sahasri, Atma Bodha, Vakya Vritti, Laghu Vakya Vritti, all these are written by Acharya Shankara. Like other Acharyas also, Ramanujacharya, Sri Madhvacharya is there. So reading holy books, holy scriptures, ಶಾಸ್ತ್ರಗಳ ಅಧ್ಯಯನ, ವೇದಗಳ ಅಧ್ಯಯನ, ಅದು ಸ್ವಾಧ್ಯಾಯ. ಸ್ವಾಧ್ಯಾಯದಲ್ಲೂ ಅದು ಒಂದು ಯಜ್ಞವೇ. ಪರಮಾತ್ಮನಿಗೋಸ್ಕರ ಮಾಡ್ತಾ ಇದ್ದೇನೆ ಅನ್ನೋ ಭಾವದಲ್ಲಿ ನಾನು ಪ್ರತಿನಿತ್ಯ ಪಾರಾಯಣ ಮಾಡ್ತಾ ಇದ್ದೇನೆ. ದುರ್ಗಾ ಸಪ್ತಶತಿ ಪಾರಾಯಣ, ಗುರುಚರಿತ್ರ ಪಾರಾಯಣ, ಆರ್ ರಿಸೈಟಿಂಗ್ ರೆಗ್ಯುಲರ್ಲಿ ಲಲಿತಾ ಸಹಸ್ರನಾಮ, ರೆಗ್ಯುಲರ್ಲಿ ರಿಸೈಟಿಂಗ್ ವಿಷ್ಣು ಸಹಸ್ರನಾಮ, ಟೇಕಿಂಗ್ ನೇಮ್ಸ್ ಆಫ್ ದ ಲಾರ್ಡ್, ಡಿಫರೆಂಟ್ ಫಾರಮ್ಸ್, ಎಲ್ಲವೂ ಆಲ್ ಕಮ್ಸ್ ಅಂಡರ್ ಸ್ವಾಧ್ಯಾಯ. ದಟ್ ಇಸ್ ಆಲ್ಸೋ ಯಜ್ಞ, ಹಿ ಸೆಡ್. ಸೊ ವಾಟ್ ಹ್ಯಾಪನ್ಸ್ ಅಲ್ಟಿಮೇಟ್ಲಿ, ಸಮ್ ಆರ್ ಇಂಟ್ರೆಸ್ಟೆಡ್ ಇನ್ ಯೋಗಿಕ್ ಪ್ರಾಣಾಯಾಮ, ಸೊ ಹಿ ಕಾಲ್ಸ್ ಇಟ್ ಎಸ್ ಪ್ರಾಣಾಯಾಮ ಯಜ್ಞ. ಅಲ್ಟಿಮೇಟ್ಲಿ ದಿ ಪಾಯಿಂಟ್ ಈಸ್, ಇವೆಲ್ಲವನ್ನು ಮಾಡೋದರಿಂದ ನಮಗೆ ಸದ್ಗತಿ, ಕೊನೆಗೆ ಮುಕ್ತಿ, ಕೊನೆಗೆ ಜ್ಞಾನೋತ್ಪತ್ತಿ, ಆ ಜ್ಞಾನದಿಂದ ನಮಗೆ ಮುಕ್ತಿ, ಮೋಕ್ಷ ಪ್ರಾಪ್ತಿ. ದೀಸ್ ಆರ್ ದಿ ಅಲ್ಟಿಮೇಟ್ ಗೋಲ್. ಭಗವಂತ ಹೇಳ್ತಾ ಇರೋ ಮಾತಿದು. ಆದ್ದರಿಂದ ಯಜ್ಞ ಶಬ್ದವನ್ನು ಹೇಳಿದ್ದಾನೆ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಮ್ಮ ಗುರುಗಳು ಒಮ್ಮೆ ಹೇಳಿದರು, ಸಾಮಾನ್ಯವಾಗಿ ಕೇವಲ ಯಜ್ಞ ಭಾವದಲ್ಲಿ ನಮ್ಮ ಕರ್ಮಗಳನ್ನು ಮಾಡ್ತಾ ಹೋದರೆ ಈ ಜನ್ಮದಲ್ಲೇ ಮುಕ್ತಿ ಆಗುತ್ತಾ ಅನ್ನೋ ಪ್ರಶ್ನೆಗೆ our Gurudev answered once, whether all of us means all types of the spiritually molded people, whether they get emancipation in the same birth itself. Then our Gurudev used the word, only one word answer, sopana kramadalli mukti. Mukti, realization occurs in a stepwise way. ಸೋಪಾನ ಕ್ರಮದಲ್ಲಿ ಆಗುತ್ತೆ. ಇದೇ ಜನ್ಮದಲ್ಲಿ ಆಗದೇ ಇದ್ರೂ ದೇಹ ಅವಸಾನದ ನಂತರ ಸದ್ಗತಿಯಲ್ಲಿ ಹೋದಾಗ ಅಲ್ಲಿ ಆಗಬಹುದು, ಅಥವಾ ಮುಂದಿನ ಜನ್ಮಕ್ಕೆ ಬಂದಾಗ ಆ ಮುಂದಿನ ಜನ್ಮದಲ್ಲಿ ಆಗಬಹುದು. ಬಟ್ ಆಲ್ ದೀಸ್ ಥಿಂಗ್ಸ್ ಅಲ್ಟಿಮೇಟ್ಲಿ ಲೀಡ್ ಟು ದಟ್ ಫೈನಲ್ ಸ್ಟೇಜ್, ಫೈನಲ್ ಸ್ಟೆಪ್ ಇನ್ ದ ಲ್ಯಾಡರ್ ಆಫ್ ಸ್ಪಿರಿಚುವಲ್ ಎವಲ್ಯೂಷನ್. We are climbing one step after another step in each birth. So there may be several births for some people to climb in this spirituality. And finally they reach the last step, that is attainment of jnana. When the jnana dawns in automatically by Guru's grace, then there is no more returning to the cycle of birth and death. ಜ್ಞಾನೋತ್ಪತ್ತಿಯಾದ ಕ್ಷಣದಲ್ಲಿಯೇ ಮತ್ತೆ ಪುನರ್ಜನ್ಮವಿಲ್ಲ. ಅದೇ ಮುಕ್ತಿ, ಬಿಡುಗಡೆ, ಶಾಶ್ವತ ಬಿಡುಗಡೆ, ಪರ್ಮನೆಂಟ್ ಗೆಟಿಂಗ್ ಔಟ್ ಆಫ್ ದ ಬಾಂಡೇಜ್ ಆಫ್ ಸಂಸಾರ, ನೋ rebirth at all. This is what our Gurudev was talking when he was telling about Sopana Krama. So last time up with this we had stopped at the 29 and 30th shlokas where Lord extols the virtue of pranayama. Even the pranayama sadhana by itself will not give mukti, but it is one form of yajna which leads to vasanakshaya, which leads to control of the mind. Controlling the breath leads to control of the mind. ಉಸಿರಿನ ಗತಿಯನ್ನ ನಿಯಂತ್ರಣ ಮಾಡೋದ್ರಿಂದ ಮನಸ್ಸಿನ ಗತಿಯನ್ನು ನಿಯಂತ್ರಣ ಮಾಡಬಹುದು ಸುಲಭದಲ್ಲಿ. ಆ ಪ್ರಕಾರವಾಗಿ ವಾಸನೆಗಳು ಸಂಪೂರ್ಣವಾಗಿ ಕ್ಷಯವಾದ ಮೇಲೆ, ಜಿತೇಂದ್ರಿಯತ್ವ ಸಂಪಾದನೆ ಆದ ಮೇಲೆ, ಇಂದ್ರಿಯಗಳನ್ನು ಕೈವಶ ಮಾಡಿಕೊಂಡ ಮೇಲೆ
ಮನಸ್ಸು ಶುದ್ಧಿ ಆಯಿತು ಅಂದ್ರೆ ಇಂದ್ರಿಯಗಳು ಶುದ್ಧವಾಯಿತು. ಆ ನಂತರ ಜ್ಞಾನೋತ್ಪತ್ತಿಗೆ ಸಹಾಯ. ಈ ದೃಷ್ಟಿಯಿಂದ ಪ್ರಾಣಾಯಾಮ ಮಾಡೋರಿದ್ದಾರೆ. ಅದನ್ನು ಹೇಳಿ ಈಗ ಮುಂದಿನ ಈ ರೀತಿ ಯಜ್ಞಗಳು ಮಾಡೋದ್ರಿಂದ, ಕರ್ಮಗಳನ್ನು ಮಾಡೋದ್ರಿಂದ ಏನಾಗುತ್ತೆ? ದೆನ್ ಹಿ ಸೇಸ್, ಯಜ್ಞಶಿಷ್ಟಾಮೃತ ಭುಜೋ ಯಾಂತಿ ಬ್ರಹ್ಮ ಸನಾತನಂ ನಾಯಂ ಲೋಕೋಸ್ತ್ಯ ಯಜ್ಞಸ್ಯ ಕುತೋನ್ಯ ಕುರು ಸತ್ತಮ. Now he is giving comparison between one group of spiritual sadhakas, highly religious minded people, and on the other side very ordinary materialistic minded people. ಒಂದು ಕಡೆ ಸಜ್ಜನರು, ಸದಾಚಾರಿಗಳು, ಸಾಧು ಪುರುಷರು ಯಾವ ರೀತಿ ವರ್ತಿಸ್ತಾರೆ, ಅವರಿಗೆ ಯಾವ ಲಾಭ ಇದೆ. ಮತ್ತೊಂದು ಕಡೆ ದುರಾಚಾರಿಗಳು, ಪಾಪಾಚಾರಿಗಳು, ಸಾಮಾನ್ಯರಲ್ಲಿ ಸಾಮಾನ್ಯ ಮನುಷ್ಯರು. ಸಾಮಾನ್ಯರಲ್ಲಿ ಸಾಮಾನ್ಯರು ಅಂದ್ರೆ ಪೂರ್ತಿಯಾಗಿ ಲೌಕಿಕರು, ಕೇವಲ ಪ್ರಾಪಂಚಿಕರು, ಪ್ರಪಂಚದಲ್ಲಿಯೇ ಜೀವನ ಮಾಡಿ ಇದೇ ಸತ್ಯ, ಎಲ್ಲವೂ ನಾವು ಜೀವನದಲ್ಲಿ ಗಳಿಸ್ಕೊಳ್ಬೇಕು, ಪ್ರಪಂಚವನ್ನು ಸತ್ಯ ಅಂತ ತಿಳಿದ ಮೇಲೆ ನಮಗೆ ಸುಖದ ಕಡಿಮೆ ಮನಸ್ಸು, ಸುಖವನ್ನು ಪಡಿಬೇಕು ಅನ್ನೋ ಮನಸ್ಸಿದೆಯಲ್ಲ, ಅದು ಪ್ರಾಪಂಚಿಕರ ಮನಸ್ಸು, ಲೌಕಿಕ ಜನಗಳ ಮನಸ್ಸು. ಪ್ರಪಂಚದಲ್ಲೇ ವಾಸ ಮಾಡಿ, ಪ್ರಪಂಚದಲ್ಲೇ ಮುಳುಗಿ, ಸಂಸಾರವನ್ನೇ ನಿಜ ಅಂತ ತಿಳ್ಕೊಂಡು ಪ್ರತಿ ಸಲವೂ ಹುಟ್ಟು ಸಾವುಗಳ ಸರಣಿಯಲ್ಲಿ ಸಿಕ್ಕಾಕೊಂಡಿರೋರು. ಎರಡನ್ನೂ ಇಟ್ಟುಕೊಂಡು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಎರಡು ಥರದ ಜನಗಳು. ಯಜ್ಞಶಿಷ್ಟಾಮೃತ ಭುಜ ಯಾಂತಿ ಬ್ರಹ್ಮ ಸನಾತನಂ. ಯಜ್ಞಶಿಷ್ಟ, ದ ಒನ್ ವಿಚ್ ರಿಮೈನ್ಸ್ ಆಫ್ಟರ್ ಪರ್ಫಾರ್ಮಿಂಗ್ ದ ಯಜ್ಞ, ರೆಸಿಡ್ಯೂಯಲ್ ಫಲ. ಅವಶಿಷ್ಟ, ಹಾಗೆ ಯಜ್ಞಶಿಷ್ಟ, ವಾಟ್ ಎವರ್ ರಿಮೈನ್ಸ್ ಆಸ್ ಎ ರಿಸಲ್ಟ್ ಆಫ್ ದಿ ಆಕ್ಷನ್ ವಿ ಹ್ಯಾವ್ ಪರ್ಫಾರ್ಮ್ಡ್. ಯಜ್ಞ ಭಾವದಿಂದ ನಾವು ಯಾವ ಕರ್ಮವನ್ನು ಮಾಡಿದ್ದೇವಲ್ಲ, ಅದರ ಫಲ ಇದೆಯಲ್ಲ, ಅದು ಯಜ್ಞಶಿಷ್ಟ. ಸೊ ಯಜ್ಞಶಿಷ್ಟ ಅದು ಅಮೃತ ಸಮಾನ. ಅದನ್ನು ನಾವು ಸ್ವೀಕಾರ ಮಾಡಿದಾಗ, ಯಜ್ಞದ ಫಲರೂಪಿ ಅಮೃತವನ್ನು ಸ್ವೀಕಾರ ಮಾಡಿದಾಗ ಅಂತಹ ವ್ಯಕ್ತಿಗಳು, ಅಂತಹ ಸಾಧು ಸಜ್ಜನರು ಏನಾಗುತ್ತೆ? ಯಾಂತಿ ಬ್ರಹ್ಮ ಸನಾತನಂ, ಸನಾತನಂ ಬ್ರಹ್ಮ ಯಾಂತಿ, ಬ್ರಹ್ಮವನ್ನು ಹೊಂದುತ್ತಾರೆ, ಪರಬ್ರಹ್ಮವನ್ನು ಹೊಂದುತ್ತಾರೆ. ದೇ ಅಲ್ಟಿಮೇಟ್ಲಿ ಎಂಟರ್ ಇನ್ ಟು ಗಾಡ್ ಹೆಡ್. Those who perform all their spiritual activities or religious activities in the form of yajna, ultimately they reach Godhead. Ultimately they reach God. Acharya Shankara explains this same thing as our Gurudeva has mentioned. Yanti Brahma Sanatanam, Sanatanam Brahma Yanti. Those people ಬ್ರಹ್ಮವನ್ನು ಪಡೆಯುತ್ತಾರೆ ಅಂದ್ರೆ, ಬ್ರಹ್ಮಭಾವವನ್ನು ಹೊಂದುತ್ತಾರೆ ಅಂತಂದ್ರೆ ಪರಮ ಪದವನ್ನು ಹೊಂದುತ್ತಾರೆ, ಪರಮ ಶಾಂತಿಯನ್ನು ಹೊಂದುತ್ತಾರೆ ಅಂದ್ರೆ ಅರ್ಥ ಏನು? ಜೀವನ್ಮುಕ್ತರಾಗ್ತಾರೆ. ಅಥವಾ ದೇಹದ ಅವಸಾನದ ನಂತರ ಕ್ರಮಮುಕ್ತಿಯನ್ನು ಪಡೆಯುತ್ತಾರೆ ಅಂತ ಆಚಾರ್ಯ ಶಂಕರ್ ಹೇಳ್ತಾ ಇದ್ದಾರೆ. ಯಾಂತಿ ಬ್ರಹ್ಮ ಸನಾತನ ಮೀನ್ಸ್ ಐದರ್ ಇನ್ ದಿಸ್ ಬರ್ತ್ ಇಟ್ ಸೆಲ್ಫ್, ಬಿಫೋರ್ ಡೆತ್ ನಂಬರ್ 1, ಆರ್ ಅಟ್ ದಿ ಟೈಮ್ ಆಫ್ ಡೆತ್ ನಂಬರ್ 2, ಆರ್ number 3, after the death, the Jivatma enters and remains for infinite period of time. Nobody knows, nobody can tell you how much. In the state of bliss, and finally the same Jivatma will get liberated. So at 3 levels it happens. ಯಾಂತಿ ಬ್ರಹ್ಮ ಸನಾತನಂ, ಬ್ರಹ್ಮವನ್ನೇ ಹೊಂದುತ್ತಾರೆ ಕಾಲಕ್ರಮದಲ್ಲಿ. ಇನ್ ದಿ ಕೋರ್ಸ್ ಆಫ್ ಟೈಮ್ ದೇ ಅಟೈನ್ ಬ್ರಹ್ಮ, ದೇ ಬಿಕಮ್ ಒನ್ ವಿತ್ ಬ್ರಹ್ಮ. ದಟ್ ಇಸ್ ದ ಪಾಯಿಂಟ್. ದೋಸ್ ಪೀಪಲ್ ಹೂ ಹ್ಯಾವ್ ಪರ್ಫಾರ್ಮ್ಡ್ ಆಲ್ ದರ್ ಆಕ್ಟಿವಿಟೀಸ್ ಇನ್ ದಿ ಫಾರ್ಮ್ ಆಫ್ ಯಜ್ಞ. ದೋಸ್ ಹೂ ಹ್ಯಾವ್ ಪರ್ಫಾರ್ಮ್ಡ್ ವಿಥೌಟ್ ಫಲಾಪೇಕ್ಷೆ, ದೇ ಮೇ ಇಮಿಡಿಯೇಟ್ಲಿ ಇನ್ ದಿಸ್ ಬರ್ತ್ ಇಟ್ ಸೆಲ್ಫ್ ದೇ ಮೇ get Brahma, or they may become one with Brahma.
Those with kamya karma, with desires when they perform, it will take longer time for them to reach Brahma. That is the difference. Yajna shishtamruta bhujaha yanti brahma sanatanam. And nayam lokostya yajnasya kutonya kurusattama. Second charana. In the second line, Lord says, Kurusattama, referring to Arjuna. Kurukuladalli shreshthanaadavane. You are extolling in the Kuru dynasty Arjuna, so he calls him as Kurusattama. Kurusattama means he is referring to Arjuna. Look Arjuna, ನೋಡಪ್ಪ ಕುರುಸತ್ತಮ, ಕುರುಕುಲ ಶ್ರೇಷ್ಠನಾಗಿರತಕ್ಕಂಥ ಅರ್ಜುನ, ಹೇಳ್ತಾ ಇದ್ದೀನಿ ಕೇಳು. ನ ಅಯಂ ಲೋಕಃ ಅಸ್ತಿ ಅಯಜ್ಞಸ್ಯ. ವೆನ್ ಯು ಸ್ಪ್ಲಿಟ್ ದಿ ಸೆಕೆಂಡ್ ಲೈನ್, ನಾಯಂ ಲೋಕೋಸ್ತ್ಯ ಯಜ್ಞಸ್ಯ, ಇಫ್ ಯು ಸ್ಪ್ಲಿಟ್ ಇಟ್ ಕರೆಕ್ಟ್ಲಿ, ನಾಯಂ ಮೀನ್ಸ್ ನ ಪ್ಲಸ್ ಅಯಂ. ನ ಅಯಂ ಲೋಕಃ ಅಸ್ತಿ ಅಯಜ್ಞಸ್ಯ, ಆಪೋಸಿಟ್ ಟು ಯಜ್ಞಸ್ಯ. So the word Lord is using. The person who doesn't believe in these activities, person who is a charvaka himself, person who is totally materialistic, ಯಾರು ಕೇವಲ ಸುಖಭೋಗ ಆನಂದಕ್ಕೋಸ್ಕರವೇ ಈ ದೇಹ ಬಂದಿದೆ, ನಾನು ಅಂದ್ರೆ ದೇಹವೇ, ನಾನು ಅಂದ್ರೆ ಈ ಶರೀರ, ನಾನು ಬದುಕಿರೋದೇ ಆನಂದವನ್ನು ಹೊಂದಲಿಕ್ಕೆ, ಸುಖವನ್ನು ಪಡೀಲಿಕ್ಕೆ, ಆದ್ರಿಂದ ಸುಖದ ಅನ್ವೇಷಣೆಯಲ್ಲೇ ಇರ್ತಕ್ಕಂತಹ ಶರೀರಾಭಿಮಾನಿ ಇರ್ತಕ್ಕಂತಹ ಎಲ್ಲಾ ಜನಗಳು, ನಾವೆಲ್ಲರೂ ಅಜ್ಞಾನಿಗಳೇ ಒಂದು ರೀತಿ. ನಾನು ಅನ್ನೋ ಭಾವ ಇದೆಯಲ್ಲ, ನನಗೆ ಸುಖ ಬೇಕು, ಸಂತೋಷ ಬೇಕು, ಐಶ್ವರ್ಯ ಬೇಕು, ಪದವಿ ಬೇಕು, ಮನ್ನಣೆ ಬೇಕು, ಗೌರವ ಬೇಕು, ಕೀರ್ತಿ ಬೇಕು. ಐ ವಾಂಟ್ ಎವ್ರಿ ಟೈಮ್, ಐ ವಾಂಟ್ ಎ ಬಿಗ್ ಪೊಸಿಷನ್, ಐ ವಾಂಟ್ ಮೋರ್ ಮನಿ. ದ ಮೋರ್ ಮನಿ ಯು ಗೆಟ್, ಅಗೇನ್ ಯು ವಿಲ್ ಸೇ ಐ ವಾಂಟ್ ಸ್ಟಿಲ್ ಮೋರ್ ಮನಿ, ಐ ವಾಂಟ್ ಬಿಗ್ ಮ್ಯಾನ್ಷನ್, ಐ ವಾಂಟ್ ಟು ಓನ್ ದ ಹೋಲ್ ಬಿಗ್ ಸಿಟಿ. Let me be emperor of the whole world. There is no end. Sikandar or the Alexander the Great was thinking like that. Ramesses II of the Pharaoh dynasty, 17th, he was thinking like that in the olden Egypt. I am the emperor of the world. So there is no limit. So they live for themselves. People who live for themselves, ಸ್ವಂತಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ ಯಾರು ಬದುಕಿದಾರಲ್ಲ, ಭಗವಂತ ಹೇಳ್ತಾನೆ ಅವರೆಲ್ಲ ಅಯಜ್ಞರು. ಯಜ್ಞವನ್ನು ಮಾಡದೇ ಇರೋರು, ತಮ್ಮ ಕರ್ಮಗಳನ್ನ ಯಜ್ಞ ಭಾವನೆಯಿಂದ ಮಾಡದೇ ಇರತಕ್ಕಂತಹ ಸಾಮಾನ್ಯ ಜನರಿಗೆ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಅಂತಹ ವ್ಯಕ್ತಿಗಳು ಅಯಜ್ಞ, ಆಪೋಸಿಟ್ ಟು ಯಜ್ಞ. ಸೊ ಲುಕ್ ಅರ್ಜುನ, ಮೋಸ್ಟ್ ಆಫ್ ದ ಪೀಪಲ್ ಬಿಲಾಂಗ್ ಟು ದ ಕೆಟಗರಿ ಆಫ್ ಅಯಜ್ಞಾಸ್. ದೇ ಆರ್ ಟೋಟಲಿ ಸೆಲ್ಫಿಶ್, ಟೋಟಲಿ ಸೆಲ್ಫ್ ಸೆಂಟರ್ಡ್. They think that they are the body itself. Absolute, totally seeped in ignorance. Seeped. ಮುಳುಗೋಗಿದ್ದಾರೆ ಎದುರು ಅಜ್ಞಾನದಲ್ಲಿ. Seeped in avidya because of implied meaning, my own yoga maya. ಈ ನನ್ನ ಮಾಯೆ ಪ್ರಭಾವದಿಂದ ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು. I remember how our Gurudev used to use the word. Sometimes very humorously, rarely his humor was so strong, like a strong dose of tonic. One small sentence here and there. I have referred, I don't know at that point. I remember Gurudev smilingly once said, with this serene divine smile, open words, he said, with ಮುಗುಳನಗೆ ಮಂದಸ್ಮಿತವಾಗಿ ಪ್ರಸನ್ನ ಭಾವದಲ್ಲಿರ್ತಕ್ಕಂತಹ ನಗು ಇದೆಯಲ್ಲ, ಅದು ಮಹಾಜ್ಞಾನಿಗಳಿಗೆ ಬರುವಂತ ನಗೆ. When they look at you and smile, there are a lot of meanings are there. So when he said once with the smile on the face, look, I am trying, I am telling everybody, come here, I will give you moksha, but they are all running away from here, Hamsashrama. Smilingly he said, ನಾನು ಮೋಕ್ಷ ಕೊಡ್ತೀನಿ ಬಾರೋ ಅಂತ ಕರೀತಾ ಇದ್ದೀನಿ, ಬೇಡ ಅಂತ ಓಡ್ ಹೋಗ್ತಾ ಇದ್ದಾರೆ ನೋಡಿ ಜನ. See how he meant. That is exactly the point. That is what Lord is hinting. Why? People are totally deluded because of Maya, his own Maya. So they have become ayajnas. So such people live for themselves. They think everything is real.
ದೇ ಆರ್ ಟೋಟಲಿ ವಿತ್ ಬಾಡಿ ಕಾನ್ಷಿಯಸ್ನೆಸ್. ಐ ಮೀನ್ಸ್ ಬಾಡಿ, ನಾನು ಅಂದ್ರೆ ಶರೀರ ಮನಸ್ಸು, ಈ ಭಾವದಲ್ಲಿ ಎಲ್ಲರೂ ಇರೋದ್ರಿಂದ ಅವರು ಅಯಜ್ಞ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಸೊ ಏನ್ ಹೇಳ್ತಾ ಇದ್ದಾನೆ, ಇವರು ಈ ರೀತಿ ಜೀವನ ಮಾಡೋದ್ರಿಂದ there is no difference between them and the animals. So they are born, they struggle to make money, always they are in pursuit of happiness. Always they are in pursuit of happiness. They want to be happy. They don't know the real definition of happiness. So they end up and die like animals. Again they are born, again they start their life, again they die. So this goes on for millions and millions of births. So such people are there, Arjuna. So for them, in spite of their total determination, they never get mental peace. ಅವರು ಎಷ್ಟನೇ ಪ್ರಯತ್ನ ಪಟ್ಟರು ಈ ಜನ್ಮದಲ್ಲಿ ನಿಜವಾದ ಸುಖ, ನಿಜವಾದ ಶಾಂತಿ, ಮಾನಸಿಕ ಶಾಂತಿ ಸಿಗೋದಿಲ್ಲ. ದೇ ಎಂಡ್ ಅಪ್ ಆಲ್ವೇಸ್ ವಿತ್ ಶೋಕ ಅಂಡ್ ಸಂಕಟ, ಶೋಕ ಅಂಡ್ ಯಾತನ. ದೇ ಎಂಡ್ ಅಪ್ ವಿತ್ ಮೆಂಟಲ್ deprivation, pressure, stress. Always they'll be weeping in the mind because they are not happy at all. They are in search but they don't get. So in this life, in this world, ಈ ಜಗತ್ತಿನಲ್ಲಿ ಅವರಿಗೆ ಸುಖ ಇಲ್ಲ. ಈ ಜಗತ್ತಿನಲ್ಲೇ ಸುಖ ಇಲ್ಲ ಅಂದಮೇಲೆ ಇನ್ನು ಅವರು ಮರಣ ಹೊಂದಿದ ನಂತರ ಬೇರೆ ಲೋಕಗಳಿಗೆ ಹೋದರೆ ಅಲ್ಲಿ ಎಲ್ಲಿ ಸುಖ ಇದೆ ಅರ್ಜುನ? When they can't enjoy the bliss in this life itself, how can you expect, Arjuna, that they will go to some other loka after death and enjoy the bliss? That is the question he is putting. So second line says, na ayam loka asti ayajnasya. ಅಯಜ್ಞರಿಗೆ ಈ ಲೋಕವೇ ಇಲ್ಲ. ಅಂದ್ರೆ ಈ ಪ್ರಪಂಚದಲ್ಲೇ ಅವರ ಜೀವನ ಸರಿಗಿಲ್ಲ. ಅವ್ರಿಗೆ ಏನು ಬೇಕೋ ಅದು ಪ್ರಾಪ್ತಿ ಇಲ್ಲೇ ಆಗೋದಿಲ್ಲ. They don't get. Kuto anyaha. Then after death, when they go to other lokas, where do they get samadhana? Where do they get the shanti? No. So ayajna will never get. That is the point. Yajna shishtamrita bhujo yanti brahma sanatanam nayam lokosya yajnasya kutonya kurusattama. Next shloka, evam bahuvida yajna vitata brahmano mukhe karmajan viddhitan sarvan evam jatva vimokshase. Now he is giving out a secret in this shloka, Lord. ಇಲ್ಲಿ ಭಗವಂತ ಮುಂದಿನ ಶ್ಲೋಕದಲ್ಲಿ, like a concluding remark about the words yajna he had used. Now finally, after explaining different types of yajnas, their effect, he says, evam bahuvida yajna vitata brahmano mukhe. Brahmano mukhe. Brahmana mukadinda, from the mouth of Brahma, is a symbol. It is a phrase. It means from the mouth of Brahma andre Shabda Brahma. That means all the Veda is Apaurushaya, we say. Veda is not written by human hand or human mind. It is conceived. It has come directly from God himself. Veda ಭಗವಂತನಿಂದ ಬಂದಿರತಕ್ಕಂತಹ ವಸ್ತು ಆದ್ದರಿಂದ ಅದನ್ನು ಅಪೌರುಷೇಯ ಅಂತ ಹೇಳ್ತೇವೆ. It is not man-made. So ಆ ಭಗವಂತನ ಮುಖದಿಂದ ಬಂದಿರತಕ್ಕಂತಹ, ಬ್ರಹ್ಮನ ಮುಖದಿಂದ ಬಂದಿರತಕ್ಕಂತಹ ಸೃಷ್ಟಿ ಆದಿಯಲ್ಲಿ ಬಂದಿರೋದು ಅದು ದಿ ಹೋಲಿ ಸ್ಕ್ರಿಪ್ಚರ್ಸ್ ಆರ್ ಕಾಲ್ಡ್ ವೇದಾಸ್. ಸೊ ಫ್ರಮ್ ದಿ ಫೇಸ್ ಆಫ್ ಬ್ರಹ್ಮ ಮೀನ್ಸ್ ಇಟ್ ರೆಫರ್ಸ್ ಟು ವೇದಾಸ್, ವೇದಶಾಸ್ತ್ರಗಳು. ಈ ರೀತಿ ನಮ್ಮ ವೇದಶಾಸ್ತ್ರಗಳಲ್ಲಿ ಅರ್ಜುನ ಎಷ್ಟೋ ಥರದ ಯಜ್ಞಗಳ ವರ್ಣನೆ ಇದೆಯಪ್ಪ. ಕರ್ಮಕಾಂಡದಲ್ಲಿ, ಉಪಾಸನಾ ಕಾಂಡಗಳಲ್ಲಿ, ಬ್ರಾಹ್ಮಣಗಳಲ್ಲಿ, ಅರಣ್ಯಕಗಳಲ್ಲಿ, ಸಂಹಿತೆಗಳಲ್ಲಿ, ಡಿಫರೆಂಟ್ ಪಾರ್ಟ್ಸ್. ಇನ್ ವೇರಿಯಸ್ ಸಂಹಿತಾಸ್, ಬ್ರಾಹ್ಮಣಾಸ್, ಅರಣ್ಯಕಾಸ್, there are number of varieties of yajnas have been proclaimed, given to the mankind. ಈ ವೇದಗಳಲ್ಲಿ ಎಷ್ಟೋ ಥರದ ಯಜ್ಞಗಳನ್ನ ವರ್ಣನೆ ಮಾಡಲಾಗಿದೆ ಜನಗಳ ಉದ್ಧಾರಕ್ಕೋಸ್ಕರ. ಬ್ರಹ್ಮನೇ ಬರೆದಿಟ್ಟಿದ್ದಾನಪ್ಪ. ಆದರೆ
Evam bahuvida yajna vitata brahmano mukhe. Vitata means given from Brahma himself to the mankind. ಆದರೆ ಬಟ್ ಯು ರಿಮೆಂಬರ್ ಕರ್ಮಜಾನ್ ವಿದ್ಧಿತಾನ್ ಸರ್ವಾನ್ ಏವಂ. ಕರ್ಮಜಾನ್ ವಿದ್ಧಿತಾನ್ ಸರ್ವಾನ್. ಬಟ್ ರಿಮೆಂಬರ್ ಅರ್ಜುನ, ತಾನ್ ಸರ್ವಾನ್ ಕರ್ಮಜಾನ್ ವಿದ್ಧಿ. ವಿದ್ಧಿ ಮೀನ್ಸ್ ನೌ ಯು ಅಂಡರ್ಸ್ಟ್ಯಾಂಡ್ all those rituals, yajnas mentioned in the Veda, Sarvajan Tan, Karmajan Vidhi, all have come, they have taken their shape, they have been explained out of karma only. They are all part of your action mode. ಅವೆಲ್ಲವೂ ಕರ್ಮಗಳು ಅಂತ ತಿಳ್ಕೊ. ವಿದ್ಯೆ ಮೀನ್ಸ್ ಅಂಡರ್ಸ್ಟ್ಯಾಂಡ್, ತಿಳ್ಕೊ ಅಂತ. Karmajan Vidhi means, Arjuna, remember, all these yajnas, ultimately, they are karmas only. Karmas only. They have, with the help of your senses, with the help of the mind, with the help of the intellect, man performs these actions. Ultimately, they are all karmas only. So the mind and the buddhi will perform all these actions. So these are actions instructed in the Vedas for the betterment of the mankind. But why he is saying like that? Karmajan vidhi tan sarvan evam jnatva vimokshase. If you remember correctly the inner significance of these karmas, various yajnas, then you get liberated. Vimokshase. Earlier he had used the word. Same word. If you understand the significance of these karmas called yajnas, then you get liberated. ಈ ಕರ್ಮಗಳು, ಈ ಯಜ್ಞಗಳು ಅನ್ನೋ ಕರ್ಮಗಳನ್ನ, ಇದರ ಒಳಮರ್ಮವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅರ್ಜುನ, ನೀನು ಬಂಧನದಿಂದ ಬಿಡುಗಡೆ ಹೊಂದುತ್ತೀಯಪ್ಪ. If you understand inner meaning of the yajnas, inner meaning of these karmas, which I call as yajna, if you understand correctly, you get liberated without doubt. Acharya Shankara has made one commentary, one vyakhyana for Karmajan Vidhitan Sarvan Evam Jnatva Vimokshase. One simple vyakhyana Acharya has given here. If you understand ultimately that I am not the body, I am not the mind, I am not the senses, I am not the intellect, I am nothing, this body is not mine. ನಾನು ಅಂದ್ರೆ ಯಾವುದೂ ಅಲ್ಲ, ನಕಾರಾತ್ಮಕವಾಗಿ ಎಲ್ಲವನ್ನ ಗಳಿತಾ ಹೋದ್ರೆ ನಾನು ಅಂದ್ರೆ ಯಾರು? ಈ ಬುದ್ಧಿಯೂ ಅಲ್ಲ, ಮನಸ್ಸೂ ಅಲ್ಲ, ಶರೀರವೂ ಅಲ್ಲ, ಇಂದ್ರಿಯಗಳೂ ಅಲ್ಲ. ಇದ್ಯಾವುದೂ ನಾನಲ್ಲ. ಇಂದ್ರಿಯಗಳು ತಮ್ಮ ಕೆಲಸ ತಾವು ಮಾಡ್ತಾ ಇದ್ದಾವೆ. ದಿ ಸೆನ್ಸ್ ಆರ್ಗನ್ಸ್ ಆರ್ ಪರ್ಫಾರ್ಮಿಂಗ್ ಇಂಡಿವಿಜುವಲ್ ದರ್ ಆಕ್ಷನ್ಸ್. ಐ ಆಮ್ ನಾಟ್ ಕನ್ಸರ್ನ್ ವಿತ್ ದಟ್. ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್. ನಾನು ಏನೂ ಮಾಡ್ತಾ ಇಲ್ಲ. ಯಾವ ವ್ಯಾಪಾರ ಮಾಡ್ತಾ ಇಲ್ಲ ಅಂದ್ರೆ ಯಾವ ಕರ್ಮವನ್ನು ನಾನು ಮಾಡ್ತಾ ಇಲ್ಲ. ಈ ದೇಹ ಮಾಡ್ತಾ ಇದೆ, ಈ ಮನಸ್ಸು ಮಾಡ್ತಾ ಇದೆ, ನಾನೇನು ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ನಾನು ಶರೀರವೇ ಅಲ್ಲ ಅನ್ನೋ ಆ ಕಡೆ ಹಂತ ಇದೆಯಲ್ಲ, ಆ ಅನುಭವ ಬಂದುಬಿಟ್ರೆ, ಆ ಅನುಭವ ಬರೋ ಮೊದಲು ಉಂಟಾಗ್ತಕ್ಕಂಥ ಸರಿಯಾದ ತಿಳುವಳಿಕೆ ಗುರುವಿನ ಮೂಲಕ ಪದಾರ್ಥ ಜ್ಞಾನ, ಆಸ್ ಅವರ್ ಗುರುದೇವ್ ಆಲ್ವೇಸ್ ಯೂಸ್ ಟು ಕಾಲ್. ಒನ್ಸ್ ಯು ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ by the grace of Guru what actually you are, Padartha Jnana, that finally leads to Tattva Jnana, finally leads to emancipation. ಅದರಿಂದ ಜ್ಞಾನೋತ್ಪತ್ತಿ ಮತ್ತು ಮುಕ್ತಿ. ಅದು ಬಂದಾಗ, ಪದಾರ್ಥ ಜ್ಞಾನ ಬಂದಾಗ, ನಾನು ಅಂದ್ರೆ ಶರೀರ ಅಲ್ಲ ಅನ್ನೋದು ನಿಶ್ಚಳವಾಗಿ ಅರ್ಥ ಆಯಿತು ಅಂದ್ರೆ, ನಾನು ಅಂದ್ರೆ ಗಂಡು ಅಲ್ಲ, ಹೆಣ್ಣು ಅಲ್ಲ, ಪುರುಷ ಅಲ್ಲ, ಸ್ತ್ರೀ ಅಲ್ಲ, ವೃದ್ಧ ಅಲ್ಲ, ಯುವಕ ಅಲ್ಲ, ಸನ್ಯಾಸಿ ಅಲ್ಲ, ಸಂಸಾರಿ ಅಲ್ಲ. ಹಸ್ತಾಮಲಕರು ಇದನ್ನ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ರು ಆಚಾರ್ಯ ಶಂಕರರಿಗೆ. ಅಟ್ ದಿ ಏಜ್ ಆಫ್ 8 or 9, ಆಸ್ ಎ ಯಂಗ್ ಬಾಯ್, when Acharya Shankara was walking down in the present day South Kendra region, what we call Shivalli area. At that time it was called Sri Bali Agraharam. Now that village is called Shivalli in South Kendra. When Acharya was walking down, what happened? The father and mother came with a boy who was born deaf and dumb, totally not at all in the mode of talking.
So the parents, Prabhakara, the father name, he tells Acharya Shankara that he is a boy here, he is a mute, he cannot even talk. Then when Acharya looks at him with all compassion, he knows what it is. A great yogi has taken the birth here, he is behaving like a Jadabharata, Mauni, like Sadashiva Brahmendra, no talks at all. So he asks him, who are you? From where you have come? Why you are mute? Why you are not talking? These are the questions. Then suddenly the answer starts from that 8-year-old boy. You know, I am not the man, I am not the woman, I am not the brahmachari, I am not the sannyasi, I am not the young, I am not the old, I am nothing, I am not the body, I am not the mind, I am not the buddhi, I am not the walk, I am not these indriyas. I am Sachidananda Paripurna Tattva. Paripurnoham. So that is how the Hastamalaka name was given to the boy later by Acharya Shankara. Yeah, the entire Vedanta, summary of Upanishads in the very first stanza only he gives out. So when you come to that point, that's what. Then you will know, न मद व्यापारा इमे आचार्य शंकर व्याख्यान न मद व्यापारा इमे न मद व्यापारा निर्व्यापारोहम उदासीनः इति एवं ज्ञात्वा अस्मात् सम्यक् दर्शनात् मोक्षसे संसार बंधनात्. This is the व्याख्यान on the second line. कर्मजान विद्यतान सर्वान एवं ज्ञात्वा विमोक्षसे. For that व्याख्यान is, if you think, Acharya says, न मद व्यापारा इमे निर्व्यापारोहम उदासीनः इति एवं ज्ञात्वा अस्मात् सम्यक् दर्शनात् मोक्षसे ಸಂಸಾರ ಬಂಧನಾತ್. ಮೋಕ್ಷಸೆ ಎದರಿಂದ ಮೋಕ್ಷವನ್ನು ಪಡಿತೀಯ ಅಂತ ಭಗವಂತ ಹೇಳ್ತಾ ಇದ್ದಾನಲ್ಲ, ಯಾವುದರಿಂದ ಮೋಕ್ಷವನ್ನು ಪಡಿತೀಯ ಅಂದ್ರೆ ಸಂಸಾರ ಅನ್ನೋ ಬಂಧನದಿಂದ ಬಿಡುಗಡೆ ಹೊಂದುತ್ತಾ ಇದೀಯ ಅಂತ ಅರ್ಥ. ದಟ್ ಇಸ್ ಹೌ ಆಚಾರ್ಯ ಸೇಸ್ ಹಿಯರ್. 32nd ಶ್ಲೋಕ. With Guru Sankalpa, we are half an hour, it's already little more. We are stopping here with Guru Mangalacharana Shloka today. Vasudeva Sutam Devam Kamsachanhoramardhanam Devaki Paramanandam Krishnam Vande Jagadgurum Mukam Karote Vachalam Pangum Langayate Girim Yatkrupatamaham Vande Paramanandamadavam Narayanam Namaskritya Naram Chaiva Narottamam देवीं सरस्वतीं व्यासं ततो जयमुदीरयेत्. हरि ओम तत्सत्.